ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಬಳಕೆಯ ವಿವಾದದ ಬೆನ್ನಲ್ಲೇ ಲಡ್ಡು ಬಗ್ಗೆ ಸಾಕಷ್ಟು ಪರ ವಿರುದ್ಧದ ಅಭಿಪ್ರಾಯ ವ್ಯಕ್ತವಾಗಿತ್ತು. ದೇವಸ್ಥಾನ ಶುದ್ಧೀಕರಣ ಮಾಡಲಾಗಿದ್ರೆ ಭಕ್ತರು ಪುಣ್ಯ ಸ್ನಾನದ ಮೊರೆ ಹೋಗಿದ್ರು. ಇಷ್ಟೆಲ್ಲ ಅಪಸವ್ಯಗಳಿಗೆ ಕಾರಣ ಆದಂತ ಲಡ್ಡುನತ್ತ ಭಕ್ತರು ತಿರುಗಿ ನೋಡಲ್ಲ ಅಂತ ಹೇಳಲಾಗಿತ್ತು. ಆದರೆ ಎಲ್ಲರೂ ಹುಬ್ಬೇರಿಸುವಂತ ಸುದ್ದಿ ತಿರುಪತಿಯಿಂದ ಹೊರಬಿದ್ದಿದೆ. ಲಡ್ಡು ಲಡಾಯಿ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಸುದ್ದಿ ಸದ್ಯ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಶ್ರೀನಿವಾಸನ ಭಕ್ತರ ಆಕ್ರೋಶಕ್ಕೂ ಕಾರಣ ಆಗಿದೆ. ಈಗಾಗಲೇ ಟಿಟಿಡಿಎ ಖುದ್ದು ದೇವಸ್ಥಾನ ಶುದ್ಧೀಕರಣ ಮಾಡಿದೆ. ಲಡ್ಡು ತಯಾರಿಕೆಗೆ ಪ್ರಾಣಿಗಳ ಕೊಬ್ಬು ಸೇರಿಸಿದೆ ಅಂತ ವರದಿ ಬಂದ ಎಆರ್ ಡೈರಿಯನ್ನ ನಿರ್ಬಂಧ ಮಾಡಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳು ಆದ್ಮೇಲೆ ತಿರುಪತಿ ಲಡ್ಡು ಸೇವಿಸೋಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರೆ. ಖುದ್ದು ರಾಯಚೂರು ಮಂತ್ರಾಲಯ ಶ್ರೀಗಳು ಕೂಡ ಲಡ್ಡು ಸ್ವೀಕರಿಸಿದೆ. ಮಂತ್ರಾಕ್ಷತೆ ಸ್ವೀಕರಿಸಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಬೆನ್ನಲ್ಲೇ ಎಲ್ಲರೂ ಮೂಗಿನ ಮೇಲೆ ಬೆರಳಿಡುವಂತಹ ಸುದ್ದಿ ಹೊರಬಂದಿದೆ. ತಿಮ್ಮಪ್ಪ ಒಳ್ಳೆಯದ್ದೋ ಕೆಟ್ಟದ್ದೋ ಎಲ್ಲವೂ ನಿನ್ನದೇ ಎಂದ ಭಕ್ತರು. 4 ದಿನಗಳಲ್ಲಿ ಒಟ್ಟು 14 ಲಕ್ಷ ಲಡ್ಡು ಮಾರಾಟದ ದಾಖಲೆ. ತಿರುಪತಿ ಲಡ್ಡು ಅಪವಿತ್ರವಾಗಿದೆ ಎಂಬ ಆರೋಪಗಳ ಬೆನ್ನಲ್ಲೇ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಕುಸಿಬಹುದು ಅಂತಾನೆ ಎಲ್ಲರೂ ಊಹಿಸಿದ್ರು. ಆದ್ರೆ ಅವರೆಲ್ಲರ ಊಹೆಯನ್ನ ತಿಮ್ಮಪ್ಪನ ಭಕ್ತರು ಬುಡಮೇಲು ಮಾಡಿದ್ದಾರೆ. ಈ ಅಪವಾದ, ಅಪವಿತ್ರ, ಅಪಚಾರ ಅನ್ನೋ ಆರೋಪಗಳು ಭಕ್ತರ ಮೇಲೆ ಅಂತಹ ಪ್ರಭಾವವೇನೂ ಬೀರಿಲ್ಲ. ಕಳಂಕರಹಿತ ಅಂತ ಟಿಡಿಟಿ ಪ್ರಕಟಣೆ ಹೊರಡಿಸಿದ ಬೆನ್ನಲ್ಲೇ ತಿಮ್ಮಪ್ಪನ ಮಹಾಪ್ರಸಾದ ಲಡ್ಡುಗೆ ಮತ್ತೆ ಬೇಡಿಕೆ ಹೆಚ್ಚಿದೆ. ತಿಮ್ಮಪ್ಪನ ಪ್ರಸಾದ ಲಡ್ಡುವನ್ನ ಪರಮ ಪವಿತ್ರ ಅಂತ ಭಕ್ತರು ಪರಿಗಣಿಸಿದ್ದಾರೆ. ಇದಕ್ಕೆ ಲಡ್ಡು ಮಾರಾಟದ ಲೆಕ್ಕವೇ ಸಾಕ್ಷಿ. ಸೆಪ್ಟೆಂಬರ್ 19ರಂದು 3.69 ಲಕ್ಷ ಲಡ್ಡು ಮಾರಾಟ ಆಗಿದ್ರೆ ಸೆಪ್ಟೆಂಬರ್ 20ರಂದು 3.16 ಲಕ್ಷ ಲಡ್ಡು ಮಾರಾಟ ಆಗಿದೆ. ಇನ್ನು ಸೆಪ್ಟೆಂಬರ್ 21ರಂದು 3.66 ಲಕ್ಷ ಲಡ್ಡು ಮಾರಾಟ ಆಗಿದೆ. ಹಾಗೆ ಸೆಪ್ಟೆಂಬರ್ 22ರಂದು 3.60 ಲಕ್ಷ ಲಡ್ಡುಗಳು ಮಾರಾಟ ಆಗಿದೆ. ಒಟ್ಟಾರೆ 4 ದಿನಗಳಲ್ಲಿ ಒಟ್ಟು 14 ಲಕ್ಷ ಲಡ್ಡು ಮಾರಾಟ ಆಗಿದೆ. ತಿರುಮಲದಲ್ಲಿ ನಿತ್ಯ ಸರಾಸರಿ 3.5 ಲಕ್ಷದಷ್ಟು ಲಡ್ಡು ಮಾರಾಟವಾಗಿವೆ. ತಿರುಪತಿ ಲಡ್ಡು ದೇವರ ಪ್ರಸಾದ ಅಂತ ಭಕ್ತರ ಅಚ್ಚಲ ನಂಬಿಕೆ. ಹೀಗಾಗಿ ತಿಮ್ಮಪ್ಪ ಎಲ್ಲ ನಿನ್ನದೇ, ಭೂಮಂಡಲದಲ್ಲಿ ಏನೇ ನಡೆದ್ರೂ ಅದಕ್ಕೆ ಕಾರಣಕರ್ತ ನೀನೇ, ನಿನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲುಗಾಡಲ್ಲ ಅಂತ ಭಕ್ತರು ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಇದೆ ಅಂತ ವರದಿ ಬಂದ್ರೂ ಕೇರ್ ಮಾಡದೆ ಲಡ್ಡು ಪ್ರಸಾದ ಸೇವಿಸುತ್ತಿದ್ದಾರೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ತಿರುಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.